ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮೊನ್ನೆ ತಾನೇ ದ್ವಾರಕಾ ಸಮುದ್ರದಾಳದಲ್ಲಿ ಇಳಿದು ಮೋದಿ ದ್ವಾರಕಾಧೀಶನ ಆಶೀರ್ವಾದ ಪಡೆದ್ರು. ನೀರಿನಾಳದಲ್ಲೇ ಧ್ಯಾನಸ್ಥರಾಗಿದ್ರು. ಈ ವಿಡಿಯೋಗೆ ಇಡೀ ವಿಶ್ವದಾದ್ಯಂತ ಮೆಚ್ಚುಗೆ ವ್ಯಕ್ತವಾದ್ರೆ, ನಮ್ಮ ಭಾರತದಲ್ಲೇ ವಿರೋಧದ ಮಾತುಗಳು, ಟೀಕೆಗಳು ಭರಪೂರವಾಗಿ ಹರಿದು ಬಂದವು. ಹೇಳಿದ್ದೇ ಹೇಳ್ತಾನೆ ಅಂತ ಮೋದಿ ಮಾಡೋದನ್ನೆಲ್ಲ ದೂರುವ ಗುಂಪೊಂದು ಈಗಾಗಲೇ ತಯಾರಾಗಿ ನಿಂತಿದೆ. ನಾವು ಮೊದಲೇ ಹೇಳಿದ ಹಾಗೆ ಇಲ್ಲಿ ಯಾವುದೇ ಪಕ್ಷದ ಪರವಾಗೋ ಧರ್ಮದ ಪರವಾಗೋ ನಮ್ಮ ದೃಷ್ಟಿಕೋನ ಕೇಂದ್ರೀಕರಿಸಲ್ಲ. ಆದರೆ ಅದೆಷ್ಟೋ ಕೋಟ್ಯಾಂತರ ಜನರ ಕನಸನ್ನ ಆ ವ್ಯಕ್ತಿ ಮುಂದೆ ನಿಂತು ಮಾಡ್ತಾರೆ ಅಂದ್ರೆ ಅವರು ದೇವರಿಗೆ ಸಮಾನ ಅನ್ನೋದು ನಮ್ಮ ಭಾರತೀಯ ಪರಂಪರೆಯ ಜೀವಾಳ. ಅದಕ್ಕೆ ಜಾತಿ ಧರ್ಮ ಪಕ್ಷಗಳ ಕೊಂಕು ಸುತ್ತಿದರೆ ಅವರವರ ಮಾನಸಿಕ ಸ್ಥಿತಿಗತಿಗಳು ಅರ್ಥವಾಗುತ್ತೆ ಬಿಟ್ರೆ ಮೋದಿಯನ್ನಾಗ್ಲಿ ಅವರ ತಾಕತ್ತನ್ನಾಗ್ಲಿ ಅವರ ಬಗ್ಗೆ ಮಾತನಾಡೋರನ್ನಾಗ್ಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋದು ಅಷ್ಟೇ ಸತ್ಯ. ಆ ವಿಷಯ ಹಾಗಿರಲಿ, ಇವತ್ತಿನ ಎಪಿಸೋಡ್ನಲ್ಲಿ ಪ್ರಧಾನಿ ಮೋದಿಜಿ ಸಮುದ್ರದಾಳದಲ್ಲಿ ದ್ವಾರಕಾಧೀಶನ ಆಶೀರ್ವಾದ ಪಡೆದು ಧ್ಯಾನಸ್ಥರಾಗಿದ್ದೇಗೆ, ಯೋಗ ಪದ್ಧತಿಯಲ್ಲಿ ಜಲಯೋಗದಿಂದುಂಟಾಗುವ ಅನುಕೂಲಗಳೇನು, ಈ ಯೋಗಭಂಗಿ ಮಾಡುವುದರಿಂದ ಏನೆಲ್ಲ ಲಾಭವಿದೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮೋದಿ ಅವರ ಜೀವನ ಶೈಲಿ ಹೇಗಿದೆ ಅನ್ನೋದನ್ನ ಈಗಾಗಲೇ ನಾನಾ ಮಾಧ್ಯಮಗಳು ವರದಿ ಮಾಡಿವೆ. ಅಲ್ಲದೆ ಅವರ ಆಪ್ತ ಬಳಗ ಕೂಡ ಮೋದಿ ಅವರ ದಿನಚರಿ ಹೇಗೆ ಅನ್ನೋದನ್ನ ಬಹಿರಂಗಪಡಿಸಿತ್ತು. ಮೋದಿ ದಿನಕ್ಕೆ 18 ಗಂಟೆಗಳ ಕಾಲ ಕಾರ್ಯನಿರತರಾಗಿರ್ತಾರೆ. ಕೇವಲ 4 ಗಂಟೆಗಳ ಕಾಲ ನಿದ್ರೆ ಮಾಡ್ತಾರೆ. ಇನ್ನುಳಿದ 2 ಗಂಟೆಗಳು ಅವರ ನಿತ್ಯ ಕರ್ಮಕ್ಕಾಗಿ ವಿನಿಯೋಗಿಸ್ತಾರೆ. ಅಂದ್ರೆ ನಿತ್ಯ ಕರ್ಮಾದಿ ಮುಗಿಸಿ ಯೋಗ, ಪ್ರಾಣಾಯಾಮ, ಧ್ಯಾನ ಹೀಗೆ ತಮ್ಮ ಕಟ್ಟುನಿಟ್ಟಿನ ಜೀವನ ಶೈಲಿಯಲ್ಲಿ ಎಂದಿಗೂ ಒಂದಿಷ್ಟು ವಿಚಲಿತರಾದವರಲ್ಲ ಮೋದಿಜಿ. ಈ ವಯಸ್ಸಿನಲ್ಲಿಯೂ ಅಷ್ಟೊಂದು ಉತ್ಸಾಹ, ಗಾಂಭೀರ್ಯತೆ ಬರೋಕೆ ಮುಖ್ಯ ಕಾರಣವೇ ಅವರ ಜೀವನ ಶೈಲಿ ಹಾಗೂ ಯೋಗ ಸೂತ್ರ. ಅಷ್ಟಕ್ಕೂ ನೀರಿನಾಳದಲ್ಲಿ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ, ಯೋಗ ಪದ್ಧತಿಯಲ್ಲಿ ಅದಕ್ಕಿರೋ ಪ್ರಾಶಸ್ತ್ಯ ಎಂಥದ್ದು ಅನ್ನೋದನ್ನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಮೋದಿಜಿ ನೀರಿನಾಳಕ್ಕೆ ಇಳಿದಾಗ ಆಕ್ಸಿಜನ್ ಕಿಟ್ ಧರಿಸಿ ಸಮುದ್ರದಾಳದ ತಳಭಾಗಕ್ಕೆ ತೆರಳಿದ್ರು ಅನ್ನೋದು ನಿಜವೇ. ಆದರೆ ಸಮುದ್ರದಾಳದಲ್ಲಿ ಕಮಲಾಸನದಲ್ಲಿ ಕುಳಿತು ಧ್ಯಾನಸ್ಥರಾಗುವ ಅವರ ಶಿಸ್ತು, ಸಂಯಮ ನಿಜಕ್ಕೂ ಭಾರತೀಯ ಪರಂಪರೆಯನ್ನ ಎತ್ತಿ ಹಿಡಿಯುತ್ತೆ. ನೀರಿನಾಳದಲ್ಲಿನ ಸಾಂದ್ರತೆಯಲ್ಲೂ ಅವರ ದೃಷ್ಟಿಕೋನ ನಮ್ಮೆಲ್ಲರಿಗೂ ಮಾದರಿಯಾಗತ್ತೆ. ಕೇವಲ 2 ನಿಮಿಷವಾದರೂ ನೀರಿನಲ್ಲಿ ಧ್ಯಾನ ಮಾಡಿದ್ರೆ ಅದರ ಅನುಭವ ಖಂಡಿತವಾಗ್ಲೂ ಆಗತ್ತೆ. ಹೀಗೆ ಪ್ರಾಣವನ್ನ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕೇಂದ್ರೀಕರಿಸಿದಾಗ ನಿಜಕ್ಕೂ ಅಮೋಘ ಅನುಭವಗಳೇ ಸಿದ್ಧಿಸ್ತವೆ. ಇದನ್ನ ಪತಂಜಲಿ ಮುನಿಗಳು ಕೂಡ ವಿವರವಾಗಿ ಹೇಳ್ತಾರೆ. ಸ್ನೇಹಿತರೆ, ನೀವೆಲ್ಲ ಸಿನಿಮಾಗಳಲ್ಲಿ ನೋಡಿರಬಹುದು, ನೀರಿನಾಳದಲ್ಲಿ ಧ್ಯಾನಸ್ಥರಾದರೆ ಅದೆಷ್ಟೋ ಗಂಟೆಗಳು ನೀರಿನಾಳದಲ್ಲಿ ಉಸಿರನ್ನ ಬಿಗಿ ಹಿಡಿದು ಯೋಗ ಸಾಧನೆ ಮಾಡೋ ಮಹಾನ್ ಯೋಗಿಗಳನ್ನ ನೋಡಿರ್ತೀವಿ. ಮಹಾನ್ ಸಿದ್ಧಿ ಪುರುಷರು ಕೂಡ ಇಂತಹ ಯೋಗ ಸೂತ್ರವನ್ನ ಪಾಲಿಸಿರ್ತಾರೆ. ನೀರಿನಾಳದಲ್ಲಿ ಧ್ಯಾನ ಮಾಡುವುದು ಸಾಮಾನ್ಯ ಮನುಷ್ಯರಿಗೆ ಅಸಾಧ್ಯ. ಆದರೆ ಸರಿಯಾದ ಮಾರ್ಗದರ್ಶನವಿದ್ದರೆ ಮಾತ್ರ ಯೋಗ ಸಿದ್ಧಿಸುತ್ತೆ. ಹೀಗೆ ಇಂತಹ ಆಸನ ಮಾಡಿದ್ದೇ ಆದಲ್ಲಿ ನಿಜಕ್ಕೂ ಅದೊಂದು ಹೊಸ ಅನುಭೂತಿ ನೀಡುತ್ತೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ನೀರಿನಲ್ಲಿ ಉಸಿರು ಬಿಗಿ ಹಿಡಿದು ಧ್ಯಾನಸ್ಥರಾಗುವುದು ಸಾಮಾನ್ಯ ವಿದ್ಯೆಯಲ್ಲ. ಬದಲಿಗೆ ನೀರಿನಾಳದಲ್ಲಿ ನಮ್ಮ ಮನಸ್ಸು ಕೆಲಸ ಮಾಡೋದಿಲ್ಲ. ಏಕಾಗ್ರತೆ ಅನ್ನೋದನ್ನ ಕೆಲವೇ ಸೆಕೆಂಡ್ನಲ್ಲಿ ಆವರಿಸಿಕೊಂಡು ಬಿಡುತ್ತೆ. ಅಲ್ಲಿಗೆ ದೇಹ, ಆತ್ಮ ಮತ್ತು ಮನಸ್ಸು ಒಂದಾಗುವ ಎಲ್ಲಾ ಲಕ್ಷಣಗಳಿರ್ತವೆ. ದೇಹ ಯಾವಾಗ ಹಗುರಾಗುತ್ತೋ ಅಲ್ಲಿ ಅಂತರಂಗ ಪ್ರಬಲವಾಗುವುದಕ್ಕೆ ಶುರುವಾಗುತ್ತೆ. ಅಂತರಂಗ ತೆರೆದಾಗ ಮನಸ್ಸು ಮಂಕಾಗಿ ಬಿಡುತ್ತೆ. ಹೃದಯ ಬಡಿತವೇ ನಮ್ಮ ಕಿವಿಗಪ್ಪಳಿಸುವುದಕ್ಕೆ ಶುರುವಾಗುತ್ತೆ. ನೀರಿನ ಸಾಂದ್ರತೆಯ ತರಂಗಗಳ ಅನುಭವವಾಗುತ್ತೆ. ನೀರು ಮಾತನಾಡಿದಂತೆ ಭಾಸವಾಗುತ್ತಿರುತ್ತೆ. ಅದಕ್ಕೆ ತಾಳ್ಮೆ ಹಾಗೂ ಪರಿಶ್ರಮ ತುಂಬಾನೇ ಅಗತ್ಯ. ಸಾಧು ಸಂತರು ಅಥವಾ ಯೋಗಿಗಳು ತಮ್ಮ ಯೋಗಾಭ್ಯಾಸದಲ್ಲಿ ಜಲಯೋಗ ಅಥವಾ ಧ್ಯಾನವನ್ನ ಮಾಡಿಯೇ ತೀರ್ತಾರೆ. ಯಾಕಂದ್ರೆ ನೀರಿನಲ್ಲಿ ಮನಸ್ಸು ಕೇಂದ್ರೀಕರಿಸಿದಾಗ ಈ ಪ್ರಕೃತಿಯ ಒಳಗುಟ್ಟು ಅರ್ಥವಾಗುವುದಕ್ಕೆ ಶುರುವಾಗುತ್ತೆ. ಓರ್ವ ಸಾಮಾನ್ಯ ಮನುಷ್ಯ 2 ನಿಮಿಷಗಳ ಕಾಲ ನೀರಿನಾಳದಲ್ಲಿ ಧ್ಯಾನಸ್ಥರಾದರೆ ಹೆಚ್ಚು. ಆದರೆ ಓರ್ವ ಯೋಗಿಯಾದವನು ನೀರಿನಲ್ಲೇ 30 ನಿಮಿಷಗಳ ಕಾಲ ಸಾಧನೆ ಮಾಡಬಲ್ಲ. ಹಾಗಾದ್ರೆ ನೀರಿನಲ್ಲಿ ನಮ್ಮ ದೇಹದ ಅಂಗಾಂಗಗಳು ಹುಗ್ಗಿಕೊಳ್ಳೋಕೆ ಕಠಿಣಾಭ್ಯಾಸ ಅತ್ಯಗತ್ಯ. ಈ ಸೃಷ್ಟಿಯಲ್ಲಿ ಎಲ್ಲಾ ಜೀವಿಗಳಿಗೂ ಎಲ್ಲಾ ಮಜಲುಗಳಲ್ಲೂ ಬದುಕುವ ಸಾಮರ್ಥ್ಯವಿದೆ. ಆದರೆ ಅದನ್ನ ಬುದ್ಧಿಜೀವಿಗಳಾದ ಮನುಷ್ಯರು ಮಾತ್ರ ಅರ್ಥೈಸಿಕೊಳ್ಬೇಕು. ಹೀಗೆ ನೀರಿನಲ್ಲಿ ಮಾಡುವ ಧ್ಯಾನವೂ ಕೂಡ ಯೋಗದ ಮೂಲವೇ ಆಗಿದೆ. ಇದನ್ನ ಇಂಗ್ಲಿಷ್ನಲ್ಲಿ ಆಕ್ವಾ ಯೋಗ ಅಂತ ಕರೀತಾರೆ. ಆದರೆ ಇದರಲ್ಲಿ ನಾನಾ ಭಂಗಿಗಳು ಇರ್ತವೆ. ಕೇವಲ ಧ್ಯಾನ ಮಾಡೋದು ಶ್ರೇಷ್ಠವಾದದ್ದು. ಹೀಗೆ ನೀರಿನಾಳದಲ್ಲಿ ಧ್ಯಾನ ಮಾಡೋಕ್ಕೂ ಮುನ್ನ ಧ್ಯಾನಸ್ಥರಾಗುವ ಸಾಮಾನ್ಯ ಜ್ಞಾನವನ್ನು ಪಡೆದಿರಬೇಕು.
ನೀರಿನಲ್ಲಿನ ಧ್ಯಾನವು ನಿಸರ್ಗದ ಅಂಶಗಳೊಂದಿಗೆ ಆಳವಾದ ಸಂಪರ್ಕವನ್ನು ಪ್ರೇರೇಪಿಸುತ್ತೆ. ಅಭ್ಯಾಸಕಾರರು ನೀರಿನ ಹರಿವಿನ ಮೇಲೆ ಕೇಂದ್ರೀಕರಿಸಲು ಪ್ರೇರೇಪಿಸುತ್ತೆ. ಇದು ಪ್ರಶಾಂತವಾದ ಸರೋವರದ ಅಲೆಗಳು ಅಥವಾ ತೊರೆಯ ನೀರಿನ ಹರಿವು ಅಥವಾ ಮಳೆಯ ಹಿತವಾದ ಸದ್ದಿನೊಂದಿಗೂ ಆಗಿರಬಹುದು. ನೈಸರ್ಗಿಕ ಪ್ರಪಂಚದೊಂದಿಗಿನ ಈ ಉದ್ದೇಶಪೂರ್ವಕ ಸಂಪರ್ಕವು ಧ್ಯಾನದ ಅನುಭವವನ್ನು ಮತ್ತಷ್ಟು ಹೆಚ್ಚಿಸುತ್ತೆ. ಹೆಚ್ಚಿನ ಮಾನಸಿಕ ಮತ್ತು ಭಾವನಾತ್ಮಕ ಸಮತೋಲನಕ್ಕೆ ವಿಶಿಷ್ಟವಾದ ಮಾರ್ಗವನ್ನು ಒದಗಿಸುತ್ತೆ ನೀರಿನಾಳದಲ್ಲಿನ ಧ್ಯಾನ. ಸ್ನೇಹಿತರೆ, ನಮ್ಮ ದೇಹವು 70%ಕ್ಕಿಂತಲೂ ಹೆಚ್ಚು ನೀರಿನಿಂದಲೇ ಮಾಡಿರುವಂಥದ್ದು. ಹಾಗಾಗಿ ನೀರು ಬಾಹ್ಯ ಪ್ರಾಪಂಚಿಕವಾಗಿ ಎಷ್ಟು ಮುಖ್ಯವೋ ಆಂತರಿಕವಾಗಿಯೂ ಅಷ್ಟೇ ಮುಖ್ಯ. ನೀರು ಸೇವಿಸಿದರೆ ಹೇಗೆ ನಮ್ಮ ಆರೋಗ್ಯ ಸುಸ್ಥಿತಿಯಲ್ಲಿಡುವುದೋ ಹಾಗೆ ನೀರಿನಲ್ಲಿ ಧ್ಯಾನಸ್ಥರಾದಾಗ ದೇಹದೊಳ ಭಾಗದ ಅಂಗಾಂಗಗಳು ಮತ್ತಷ್ಟು ಬಲಿಷ್ಠವಾಗಿ ದೇಹ, ಆತ್ಮ, ಮನಸ್ಸಿಗೆ ಮುದ ನೀಡುತ್ತೆ ಅನ್ನೋದು ವೈಜ್ಞಾನಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ದೃಢಪಟ್ಟಿರುವಂಥದ್ದು. ಹಾಗಾಗಿ ನೀರಿನಲ್ಲೇ ಪ್ರತಿನಿತ್ಯ ಈಜುವವರು ಅನಾರೋಗ್ಯಕ್ಕೆ ತುತ್ತಾಗುವುದು ಅತೀ ವಿರಳ. ನೀರಿನಲ್ಲೇ ಧ್ಯಾನ ಮಾಡುವುದರಿಂದ ನಮ್ಮ ಪ್ರತಿನಿತ್ಯದ ಬದುಕಿನಲ್ಲಿ ನಾವು ಎದುರಿಸಬೇಕಾದ ನಾನಾ ಸಂದರ್ಭಗಳು ಹಾಗೂ ಪರೀಕ್ಷೆಗಳನ್ನು ಸಮತೋಲನದಿಂದ ಸಮಚಿತ್ತವಾಗಿ ಎದುರಿಸುವ ಶಕ್ತಿ ಪ್ರಾಪ್ತವಾಗುತ್ತೆ. ಅಲ್ಲದೆ ಮುಖದಲ್ಲಿ ಕಾಂತಿ ಹಾಗೂ ಕಣ್ಣಿನಲ್ಲಿ ಸದೃಢತೆ ಕಂಡುಬರುತ್ತೆ. ನೀರಿನಲ್ಲಿ ಧ್ಯಾನಸ್ಥರಾದಾಗ ನೀರಿನ ನೈಸರ್ಗಿಕ ತೇಲುವಿಕೆಯ ಕೀಲುಗಳು ಮತ್ತು ಸ್ನಾಯುಗಳ ಮೇಲೆ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಕಡಿಮೆ ರಕ್ತದೊತ್ತಡಕ್ಕೆ ಕಾರಣವಾಗುತ್ತೆ. ಹೃದಯ ರಕ್ತನಾಳದ ಆರೋಗ್ಯದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತೆ. ನೀರಿನ ಒತ್ತಡದಿಂದಾಗಿ ನಮ್ಮ ದೇಹದಲ್ಲಿ ಸರಾಗವಾಗಿ ರಕ್ತ ಪರಿಚಲನೆಗೆ ಸಹಾಯ ಮಾಡುತ್ತೆ. ನಮ್ಮ ದೇಹದೊಳಭಾಗದ ಜೀವಕೋಶಗಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳ ವಿತರಣೆಯನ್ನ ಸುಗಮಗೊಳಿಸುತ್ತೆ. ವಿಶೇಷವಾಗಿ ಸಂಧಿವಾತದಂತಹ ಪರಿಸ್ಥಿತಿಗಳಿಗೆ ದೀರ್ಘಕಾಲದ ನೋವು ಮತ್ತು ಅಸ್ವಸ್ಥತೆಯಿಂದ ಪರಿಹಾರ ನೀಡುತ್ತೆ. ನೀರಿನಾಳದ ಧ್ಯಾನವು ಆಳವಾದ ಉಸಿರಾಟ ಮತ್ತು ಸ್ನಾಯುವಿನ ವಿಶ್ರಾಂತಿಯನ್ನು ಉತ್ತೇಜಿಸುತ್ತೆ. ಒಟ್ಟಾರೆ ಉಸಿರಾಟದ ಕಾರ್ಯವನ್ನು ಸುಧಾರಿಸುತ್ತೆ. ನೀರಿನ ಹಿತವಾದ ಪರಿಣಾಮವು ಒತ್ತಡದ ಪರಿಹಾರಕ್ಕೆ ಸೂಕ್ತವಾದ ಅಂಶ. ನೀರಿನಲ್ಲಿ ಮುಳುಗುವುದರಿಂದ ನಮ್ಮ ದೇಹಕ್ಕೆ ವಿಶ್ರಾಂತಿ ಪ್ರಾಪ್ತವಾಗುತ್ತೆ. ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತೆ. ಮನಸ್ಸನ್ನು ಶಾಂತಿಗೊಳಿಸಿ ಮಾನಸಿಕ ಸ್ಥಿರತೆ ಮತ್ತು ಆತಂಕರಹಿತ ಜೀವನವನ್ನು ಪಡೆದುಕೊಳ್ಳಬಹುದು. ತಾಳ್ಮೆ ಹಾಗೂ ಸ್ಥಿತ ಪ್ರಜ್ಞೆಯನ್ನು ಹೆಚ್ಚಿಸುತ್ತೆ. ಆತ್ಮದೊಂದಿಗೆ ಸಂಪರ್ಕವನ್ನು ಸುಗಮಗೊಳಿಸುತ್ತೆ. ಸ್ವಯಂ ಅರಿವನ್ನು ಹೆಚ್ಚಿಸುತ್ತೆ. ಅಲ್ಲದೆ ಜೀವನ ಮತ್ತು ನಿರ್ದಿಷ್ಟ ಸನ್ನಿವೇಶಗಳ ಬಗ್ಗೆ ಹೊಸ ದೃಷ್ಟಿಕೋನವನ್ನು ಉತ್ತೇಜಿಸುತ್ತೆ. ದೈಹಿಕ ಸಂವೇದನೆಗಳು ಮತ್ತು ಮಾನಸಿಕ ಆರೋಗ್ಯದ ಅರಿವನ್ನು ಹೆಚ್ಚಿಸುತ್ತೆ. ನಕಾರಾತ್ಮಕ ಭಾವನೆಗಳನ್ನು ಕಡಿಮೆ ಮಾಡುತ್ತೆ. ಪ್ರತಿಯೊಬ್ಬರೊಂದಿಗೂ ಪ್ರೀತಿಯಿಂದ ಮಾತನಾಡುವ ಭಾವನಾತ್ಮಕ ಸಮತೋಲನವನ್ನು ಉತ್ತೇಜಿಸುತ್ತೆ. ಸೃಜನಶೀಲತೆ ಮತ್ತು ಕಲ್ಪನೆಯನ್ನು ಹೆಚ್ಚಿಸುತ್ತೆ. ವರ್ತಮಾನದ ಮಹತ್ವವನ್ನು ಒತ್ತಿ ಹೇಳುವ ಮೂಲಕ ಸಾವಧಾನತೆಯನ್ನು ಬೆಳೆಸುತ್ತೆ. ದೈನಂದಿನ ಸವಾಲುಗಳನ್ನು ಎದುರಿಸುವಲ್ಲಿ ಸಹನೆ ಮತ್ತು ತಾಳ್ಮೆಯನ್ನು ಹೆಚ್ಚಿಸುತ್ತೆ. ಹೀಗೆ ಪ್ರತಿನಿತ್ಯವೂ 5 ನಿಮಿಷಗಳ ಕಾಲ ಜಲಧ್ಯಾನ ಮಾಡಿದ್ದೇ ಆದಲ್ಲಿ ಭವಿಷ್ಯದ ಬಗ್ಗೆ ಜ್ಞಾನವು ವೃದ್ಧಿಸುತ್ತಾ ಹೋಗುತ್ತೆ. ಇದು ಕೇವಲ ಮೋದಿಜಿ ಮಾಡಿದ್ದಾರೆ ಎನ್ನುವುದನ್ನು ಹೇಳುತ್ತಿರೋದಲ್ಲ. ನಮ್ಮ ದೇಹವೇ ನೀರಿನ ಬಿಂದಿಗೆ ಇದ್ದಂತೆ. ಈ ಬಿಂದಿಗೆಯನ್ನ ನೀರಿನಾಳದಲ್ಲಿ ಇಟ್ಟಾಗ ಅದು ಎಲ್ಲವನ್ನ ಕಳೆದುಕೊಂಡು ನಿಶ್ಚಲ ಸ್ಥಿತಿಗೆ ತಲುಪುತ್ತೆ. ಅದು ಕೂಡ ಶೂನ್ಯ ಸ್ಥಿತಿ ಅಂದರೆ ಸಮಾಧಿ ಸ್ಥಿತಿಗೆ ಹತ್ತಿರವಾಗುತ್ತೆ. ಈ ಧ್ಯಾನಾಭ್ಯಾಸ ಮಾಡುವವರು ಸಾಮಾನ್ಯವಾಗಿರುವುದಿಲ್ಲ. ಮಹಾನ್ ಸಾಧುಗಳು, ಮಹಾನ್ ಸಂತರು ಅಥವಾ ಇವೆಲ್ಲ ಗುಣಗಳಿರುವ ಓರ್ವ ಆದರ್ಶ ವ್ಯಕ್ತಿಯಿಂದ ಮಾತ್ರ ಸಾಧ್ಯ. ನಿಮಗೆಲ್ಲ ಸಿನಿಮಾಗಳಲ್ಲಿ ನೀರಿನಲ್ಲಿ ಮುಳುಗಿ ಅನ್ಯಲೋಕಕ್ಕೆ ಹೋಗುತ್ತಿದ್ದ ಕೆಲವೊಂದು ದೃಶ್ಯಗಳನ್ನು ನೋಡಿರ್ತೀರ. ಅರೆ, ಅಷ್ಟೊಂದು ಶಕ್ತಿ ಇರೋಕ್ಕೆ ಸಾಧ್ಯನಾ ಅನ್ನೋದು ನಮ್ಮೆಲ್ಲರನ್ನೂ ದಿಗ್ಭ್ರಾಂತಗೊಳಿಸುತ್ತೆ. ಆದರೆ ಒಂದು ಕತೆ ಹೇಳ್ತೀನಿ ನೋಡಿ. ವಿಶ್ವಾಮಿತ್ರರು ಮೇನಕೆಯೊಂದಿಗೆ ಮೈಮರೆತಿದ್ದಾಗ ಅತಿ ಹೆಚ್ಚು ಸಮಯ ಅವರು ಆಕಾಶದಲ್ಲೇ ತೇಲುತ್ತಾ ವಿಹರಿಸುತ್ತಿದ್ದರಂತೆ. ಅಂದರೆ ಅವರಿಗಿದ್ದ ಯೋಗ ಶಕ್ತಿಯಿಂದ ಅದು ಸಾಧ್ಯವಾಯಿತು. ಹಾಗೆ ನೀರಿನಲ್ಲಿ ಸಾಧ್ಯನಾ ಅಂದರೆ ಖಂಡಿತವಾಗ್ಲೂ ಸಾಧ್ಯ. ನೀರಿನಲ್ಲಿ ಬೆರೆತಿರುವುದು ಕೂಡ ಆಮ್ಲಜನಕವೇ, ಆದರೆ ದ್ರವ ರೂಪದಲ್ಲಿರುತ್ತೆ. ಪ್ರತಿನಿತ್ಯ ಕಠಿಣ ಯೋಗಾಭ್ಯಾಸ ಮಾಡುತ್ತಾ ನಮ್ಮ ಉಸಿರನ್ನ ನೀರಿನಲ್ಲೇ ಕೇಂದ್ರೀಕರಿಸಿದರೆ ನಮ್ಮ ದೇಹವು ಕೂಡ ನೀರನ್ನೇ ಆಮ್ಲಜನಕದಂತೆ ಸೇವಿಸಲು ಪ್ರಾರಂಭಿಸುತ್ತೆ. ಆಗ ಭೂಮಿಯ ಹೊರಗೂ ನೀರಿನ ಒಳಗೂ ಉಸಿರಾಡಲು ಅನುಕೂಲವಾಗುತ್ತೆ ಅನ್ನೋದು ಯೋಗಶಾಸ್ತ್ರದ ಉಲ್ಲೇಖ. ಇವಿಷ್ಟು ನೀರಿನ ಧ್ಯಾನದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.